ನಿನ್ನೆ ದಿನ ಹೇಳ ನಿನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆ MLC ಚುನಾವಣೆಯಲ್ಲಿ BJPನಲ್ಲಿ ಆಗಿರ್ತಕ್ಕಂಥ ಅಡ್ಡ ಮತದಾನದ ಬಗ್ಗೆ ಒಂದು ಸರಿಯಾದ ರೀತಿಯ ಕ್ರಮನ ಕೈಗೊಳ್ಳಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮತ್ತು ಹಿರಿಯರ ಜೊತೆ ಮಾತನಾಡಿ ಒಂದು ತಂಡವನ್ನು ಈಗಾಗಲೇ ರಚನೆ ಮಾಡಿದ್ದೇವೆ. CT ರವಿ ಅವರು ಪಕ್ಷದ ಹಿರಿಯ ಮುಖಂಡರು, ಅದೇ ರೀತಿ ನಮ್ಮ ಮಹೇಶ್ ತೆಂಗಿನಕಾಯಿರವರು, ಮತ್ತು ಕೊಳ್ಳೇಗಾಲದ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಮಹೇಶ್ ರವರು, ಈ ಮೂವರ ಒಂದು ತಂಡವನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ. 25ನೇ ತಾರೀಕು ಒಳಗಾಗಿ ಮಾಹಿತಿಯನ್ನು ಸತ್ಯಾಸತ್ಯ ಏನಾಗಿದೆ ಅನ್ನೋದನ್ನು ಕೊಡಬೇಕು ಅನ್ನುವ ವಿಚಾರವನ್ನು ಕೂಡ ಅವರು ತಿಳಿಸಿದ್ದಾರೆ. ಬೆಳಗ್ಗೆನೂ ಕೂಡ ಮಾತನಾಡಿದ್ದೇನೆ. ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಸಮಯವನ್ನು ಕೂಡ ನಾನು ಕೇಳಿದ್ದೇನೆ. ಬಹುಶಃ ಮುಂದಿನ ವಾರದಲ್ಲಿ ನಾನು ಹೋಗಿ ಅಧ್ಯಕ್ಷರನ್ನ ಭೇಟಿ ಮಾಡ್ತೇನೆ. ಯಾರು ಅಡ್ಡದ ಮತದಾನ ಮಾಡಿದ್ದಾರೆ ಪತ್ತೆಯಾಗುತ್ತೆ ನೋಡಿ, ರಘು ಕೌಟಿಲ್ಯ ಅವ್ರಿಗೆ ಅಲಾಟ್ ಮಾಡಿದಂಥ 30 ಮತಗಳಲ್ಲಿ 1 ಅಸಿಂಧು ಆಗಿದೆ. ಇನ್ನು ಲಿಂಗರಾಜ್ ಪಾಟೀಲ್ ಅವ್ರಿಗೆ ಕೊಟ್ಟಂಥ 30 ಮತಗಳಲ್ಲಿ 3 ಓಟು ಅಡ್ಡ ಮತದಾನ ಆಗಿರುವಂಥದ್ದು. ಸೊ ಹಾಗಾಗಿ ನಾವು ಕೂತು ಅದಕ್ಕೆ ಈಗ ಅರ್ಧ ಗಂಟೆ ಚರ್ಚೆ ಮಾಡಿದ್ವಿ. ಇನ್ನು ಯಾವುದೇ ರೀತಿ ಅಡ್ಡ ಮತದಾನ ನಮ್ಮ ಶಾಸಕರು ಮಾಡಿಲ್ಲ. ಒಂದು ಡಿಸ್ಕ್ವಾಲಿಫೈ ಆಗಿ 1 ಅಸಿಂಧು ಆಗಿರುವಂಥದ್ದು, ಮತ್ತು ಲಿಂಗರಾಜ್ ಪಾಟೀಲ್ ಕೊಟ್ಟಂಥ 30ರಲ್ಲಿ 3 ಅಡ್ಡ ಮತದಾನ ಆಗಿರುವಂಥದ್ದು. ಸೊ ಒಟ್ಟಾರೆಯಾಗಿ 4 ಅಂತೇಳಿ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಏನಪ್ಪ, ಆರ್ ಅಶೋಕ್ ಅವರು ನೆನ್ನೆ ಮಾತನಾಡಿದ್ದಾರೆ ಇದ್ರ ಬಗ್ಗೆ. ಸರ್, ಇನ್ನೊಂದು ಸರ್, ಮೇಕೆದಾಟು ಯೋಜನೆ ಮಾಡಬಾರ್ದು ಅಂತ ಅಲ್ಲಿ ಈಗ ನಿರ್ಣಯ ತೆಗೆದುಕೊಂಡಿದ್ದಾರೆ ತಮಿಳುನಾಡು. ಈಗ TVK ಅವ್ರ ಜೊತೆಗೆ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ ಸರ್, ಕಾಂಗ್ರೆಸ್ ಅವರು. ರಿಸಲ್ಟ್ ಬಂದು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅವ್ರದೇ ಮೈತ್ರಿ ಸರ್ಕಾರ ಇದೆ, ಬಿಡ್ತಾ ಇಲ್ಲ ಕರ್ನಾಟಕ ಸರ್ಕಾರ. ಹಿಂದೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಿದ್ದಾಗ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾಳ ಬೆವರು ಸುರಿಸಿದ್ರು, ಪಾದಯಾತ್ರೆ ಮಾಡಿದ್ರು, ಬೆವರು ಸುರಿಸಿದ್ರು. ಈಗ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಈಗ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತು ತಮಿಳುನಾಡು ಸರ್ಕಾರ ಅವರ ಮಿತ್ರ ಪಕ್ಷ ಏನಿದೆ ಅವ್ರ ಜೊತೆಲೇ ಕೂತ್ಕೊಂಡು ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಆಗಬೇಕು. ಪರಿಹಾರ ಅಂತೇಳಿದ್ರೆ ನಮ್ಮ ಕನ್ನಡಿಗರಿಗೂ ಕೂಡ ಅನ್ಯಾಯ ಆಗಬಾರ್ದು, ತಮಿಳರಿಗೂ ಕೂಡ ಅನ್ಯಾಯ ಆಗಬಾರ್ದು. ಆ ನಿಟ್ಟಲ್ಲಿ ಕೂತು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಥ್ಯಾಂಕ್ ಯು. ಮತ್ತು ಇನ್ನೊಂದು, ಮಾಧ್ಯಮಗಳಲ್ಲಿ ಬೈರತಿ ಬಸವರಾಜಣ್ಣ ಹೆಸರು ಸೇರಿದಂತೆ ಕೆಲವು ಹೆಸರುಗಳು ತೇಲ್ಬಿಡುವಂಥ ಕೆಲಸ ನಡೀತಾ ಇದೆ. ನನಗನ್ನಿಸ್ತದೆ ಇದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಒಂದು ಷಡ್ಯಂತ್ರ, ಒಂದು ಪಿತೂರಿ. ಹಾಗಾಗಿ ನಾವೇನು ತಂಡ ಮಾಡಿದ್ದೇವೆ, ಆ ತಂಡ ಏನು ಚರ್ಚೆ ಮಾಡಿ ವರದಿ ಕೊಡ್ತಾರೆ ಆವಾಗಲೇ ಏನು ಅಂತೇಳಿ ನಮಗೆ ಗೊತ್ತಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.